ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ತೊಲಗಲೇಬೇಕು, ಭಯೋತ್ಪಾದನೆ ತೊಲಗಲೇಬೇಕು, ಭಯೋತ್ಪಾದನೆಯನ್ನು ಸಹಿಸುವುದಿಲ್ಲ, ಭಯೋತ್ಪಾದನೆಯನ್ನು ಸಹಿಸುವುದಿಲ್ಲ. ಭಾರತದ ಸಾರ್ವಭೌಮತೆ ಉಳಿಯಲೇಬೇಕು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾಮ್ರಾಜ್ಯಶಾಹಿ ಅಮೆರಿಕ ನೀತಿಯನ್ನು ನಾವು ಸಹಿಸುವುದಿಲ್ಲ. ಭಾರತದ ವಿದೇಶಾಂಗ ನೀತಿಯಲ್ಲಿ ಟ್ರಂಪ್ನ ಕೈವಾಡಕ್ಕೆ ಧಿಕ್ಕಾರ. ಭಾರತದಲ್ಲಿ ಭಯೋತ್ಪಾದನೆ ತೊಲಗಲೇಬೇಕು. ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಯೂತ್ ಕಾಂಗ್ರೆಸ್ ಜಿಂದಾಬಾದ್. ಹಸು ಸರ್ ನೀವು ಕೊಡಲ್ಲ ಯಾಕೆ? ಸ್ವಲ್ಪ ನಮ್ಮ ಯೂತ್ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಗೌಡಾಜಿ ಅವರ ಆದೇಶದ ಮೇಲೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ರಕ್ತದಾನ ಶಿಬಿರ ಇದನ್ನು ಮುಖ್ಯ ಕಾರಣ ಏನಂದರೆ ಇಂಡಿಯಾ ಮಿಸ್ ಇಂದಿರಾ ಗಾಂಧಿ ಅಂತ ಹೇಳ್ಬಿಟ್ಟು ಯೂತ್ ಕಾಂಗ್ರೆಸ್ ವತಿಯಿಂದ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಇಂದಿರಾ ಗಾಂಧೀಜಿಯನ್ನು ನೆನಪಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಪೆಹಲ್ಗಾಮಲ್ಲಿ ಆಗಿದ್ದ ಅಟ್ಯಾಕ್ ನಂತರ ದೇಶದಲ್ಲಿ ಎಲ್ಲ ಜಾತಿ ಜನ ಮತ್ತು ಎಲ್ಲ ವಿರೋಧ ಪಕ್ಷಗಳು ಜೊತೆಗೂಡಿ ಮೋದಿಜಿ ಅವರನ್ನು ಬಲ ತುಂಬಬೇಕು, ಮೋದಿಜಿ ಪಾಕಿಸ್ತಾನ ವಿರೋಧ ಅಟ್ಯಾಕ್ ಮಾಡಬೇಕು, ಪಾಕಿಸ್ತಾನವನ್ನು ಹೊಡಿಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಲ ತುಂಬಿದ ಮೇಲೆ ಅದೇ ಥರ ತದನಂತರ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಲ್ಲಿ ನುಗ್ಗಿ ಹೊಡೆದು ಏನು ಫಸ್ಟ್ ಫೇಸಲ್ಲೇ ಪಾಕಿಸ್ತಾನ ಇವಾಗ ಏನು ಸರೆಂಡ್ರ್ ಮಾಡಬೇಕು ಆ ಮಟ್ಟಕ್ಕೆ ಪಾಕಿಸ್ತಾನಕ್ಕೆ ಹೊಡೆದಿದ್ದಾದ್ಮೇಲೆ ದಿಢೀರ್ ಅಂತಾನೆ ಏನು ಇವಾಗ ನಮ್ಮ ಜನ ಎಲ್ಲ ಅಂದ್ಕೊಂಡಿದ್ರು ಇವಾಗ ಪಾಕಿಸ್ತಾನ 2 ಭಾಗ ಆಗುತ್ತೆ, POK ಮತ್ತೆ ನಾವು ಹಿಂದೆ ಪಡ್ಕೊಳ್ತೀವಿ ಅಂತ ಅಂದ್ಕೊಂಡಿರೋವಾಗ ಅದೇ ಟೈಮಲ್ಲಿ ದಿಢೀರ್ ಅಂತ ಡೊನಾಲ್ಡ್ ಟ್ರಂಪ್ ಅಮೇರಿಕ ರಾಷ್ಟ್ರಪತಿ ದಿಢೀರ್ ಅಂತಾನೆ ಟ್ವೀಟ್ ಮಾಡ್ತಾರೆ.
ಟ್ವೀಟ್ ಮಾಡಿ ಇಂಡಿಯಾ ಪಾಕಿಸ್ತಾನ್ ಮಾತಾಡಿಬಿಟ್ಟು ನಾನು ಸೀಸ್ ಫೈರ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾರು ಸರ್ ಡೊನಾಲ್ಡ್ ಟ್ರಂಪು ಇಂಡಿಯಾ ಬಗ್ಗೆ ಮಾತಾಡೋದಕ್ಕೆ? ಇಂಡಿಯಾಗೆ ಆ ಶಕ್ತಿ ಆ ಸಾಮರ್ಥ್ಯ ಇದೆಯಾ ಸರ್? ಇದೆ ಸರ್. ಡೊನಾಲ್ಡ್ ಟ್ರಂಪ್ ಮಧ್ಯದಲ್ಲಿ ಬಂದು ಮಾತಾಡೋಕ್ಕೆ ಯಾರು ಸರ್? ನಮ್ಮ ದೇಶದ ಬಗ್ಗೆ ಮಾತಾಡೋಕ್ಕೆ ಡೊನಾಲ್ಡ್ ಟ್ರಂಪ್ ಯಾರು ಸರ್? ಅದೇ ಥರ ಈ ಸಂದರ್ಭದಲ್ಲಿ ಇಂಥ ಒಂದು ಸಮಯದಲ್ಲಿ ನಾವು ನೆನ್ಕೊಳ್ಬೇಕಾಗಿರೋದು ಯಾರು ಅಂದರೆ ಇಂದಿರಾ ಗಾಂಧೀಜಿ ಅವ್ರನ್ನೇ. 1971ರಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ ಆದಾಗ ಈ ಸಂದರ್ಭದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡಿಕೊಂಡು USA ಬರ್ತಾರೆ, ಸಾತ್ವಾಂ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ನೇವಿ ಕಳಿಸ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಇಂದಿರಾ ಗಾಂಧೀಜಿಯವರು ಬಗ್ಗದೆ ಜಗ್ಗದೆ ಈ ಪಾಕಿಸ್ತಾನವನ್ನು 2 ಭಾಗವನ್ನು ಮಾಡುತ್ತೆ, ಒಂದು ಹೊಸ ದೇಶನೇ ಸೃಷ್ಟಿ ಮಾಡ್ತಾರೆ, ಅದೇ ಬಾಂಗ್ಲಾದೇಶ. ಅಂಥ ಸಂದರ್ಭದಲ್ಲೂ ಕೂಡ ಅಂಥ ಒಂದು ಸಂದರ್ಭದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. 93,000 ಪಾಕಿಸ್ತಾನ್ ಆರ್ಮಿ ಇಂಡಿಯಾ ಆರ್ಮಿ ಮುಂದೆ ಸರೆಂಡರ್ ಮಾಡ್ತಾರೆ. ಇಂಥ ಒಂದು ಶಕ್ತಿ ಸಾಮರ್ಥ್ಯ ಹೊಂದ್ಕೊಂಡಿರೋದು ದೇಶ ಸರ್ ನಮ್ಮ ದೇಶ. ಈ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಸರ್ ನರೇಂದ್ರ ಮೋದಿ ಅವರು. ಈಗೂ ಕೂಡ ನಮ್ಮ ದೇಶದ ಆರ್ಮಿಯಲ್ಲಿ ಆ ಶಕ್ತಿ ಸಾಮರ್ಥ್ಯ ಇದೆ ಸರ್, ಆದರೆ ನಮ್ಮ ದೇಶದ ಪ್ರಧಾನಿಯಲ್ಲಿ ಇಲ್ಲ. ಈ ಮಾತನ್ನು ಹೇಳೋಕ್ಕೆ ಇಷ್ಟ. ಇವಾಗವರೆಗೂ 15 ಜನ ಮಾಡಿದ್ದಾರೆ, ಇನ್ನೂ ಒಂದು 20-30 ಜನ ಮಾಡ್ತಾರೆ ಸರ್.